ಓಂ ಓಂಕಾರ ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ. ನಮ್ಮ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಭಗವಂತ ಭರತಖಂಡ ಎಲ್ಲ ಇಡೀ ವಿಶ್ವಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಡಲಿ. ಹಾಗೆಯೇ ಎಲ್ಲರೂ ಕೂಡ ಅನ್ಯೋನ್ಯ ಸ್ನೇಹ ಭಾವದಿಂದ ಇಡೀ ಭೂಮಂಡಲ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಹೊಸ ವರ್ಷದಿಂದ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆಯೇ ವೀಕ್ಷಕರೇ, ನಾವು ಜನವರಿ 1 ಹೊಸ ವರ್ಷ ಅಂತ ಆಚರಿಸ್ತೀವಿ. ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪ್ರಕಾರ ನಾವು ಯುಗಾದಿ ಹಬ್ಬವನ್ನು ನಾವು ಹೊಸ ವರ್ಷ ಅಂತ ಆಚರಿಸ್ತೀವಿ. ಯಾಕೆಂದರೆ ಮೊದಲನೇದು ಬಂದು ಪ್ರಕೃತಿ ಎಲ್ಲ ಹೊಸತನ್ನು ಪಡ್ಕೊಳ್ಳುವಂಥ ಕಾಲ. ಜೊತೆಗೆ ನಾವು ಕೂಡ ಅಷ್ಟೇ ಜನವರಿ 1 ನಾವು ಕೊನೆಯ ಸಂಚಿಕೆಯಲ್ಲಿ ನಾನು ಮಾಡಿದಾಗ ನಿಮಗೆ ಹೇಳಿದ್ದೆ, ನಾವು ಈ ಹೊಸ ವರ್ಷವನ್ನು ಯುಗಾದಿಯಿಂದ ನಾವು ಪರಿಗಣನೆ ಮಾಡ್ತೀವಿ. ಆ ಯುಗದ ಆದಿ, ಯುಗಾದಿ ಅಂದ್ರೇನು? ಯುಗಸ್ಯ ಆದಿಹಿ ಅಂದರೆ ನೋಡಿ, ಮನ್ವಂತರ ಕಾಲದಲ್ಲಿ ಯುಗಸ್ಯ ಆದಿಹಿ ಅಂತ ತಿಳ್ಕೊಂಡಾಗ ಯುಗಾದಿಗೆ ವಿಶೇಷವಾದಂಥ ಅರ್ಥ ಇದೆ. ನಮಗೆ ತ್ರೇತಾ, ದ್ವಾಪರ, ಕಲಿಯುಗ ಇರ್ತಕ್ಕಂಥ ಯುಗಗಳು ಏನಿದೆ, ಈ ಚತುರ್ಯುಗಗಳಲ್ಲಿ ಕೃತಯುಗದಿಂದ ಸಮೇತವಾಗಿ ಇದು ಕಲಿಯುಗ. ಹಾಗಾಗಿ ಯುಗದ ಆದಿ ಅಂದರೆ ಅರ್ಥ ಏನಂದರೆ ಹೊಸತನ್ನು ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಕ್ರೋಧಿನಾಮ ಸಂವತ್ಸರ ಮುಗಿದು ಹೊಸ ಸಂವತ್ಸರವಾಗಿರ್ತಕ್ಕಂಥ ವಿಶ್ವಾವಸುನಾಮ ಸಂವತ್ಸರ ಅಂತಕ್ಕಂಥದ್ದು ಶುರುವಾಗ್ತಕ್ಕಂಥ ದಿನ. ಈ ಕ್ರೋಧಿನಾಮ ಸಂವತ್ಸರ, ವಿಶ್ವಾವಸುನಾಮ ಸಂವತ್ಸರ ಯಾವುದಪ್ಪ ಅಂದರೆ, ಪುರಾಣಗಳಲ್ಲಿ ಗ್ರಂಥಗಳಲ್ಲಿ ಏನು ಹೇಳುತ್ತೆ ಅಂದರೆ, ಇವರು ನಾರದನ ಮಕ್ಕಳು ಅಂತ ಹೇಳ್ತಾರೆ. ಯಾರು? ಪ್ರತಿ ವರ್ಷದಲ್ಲಿ ಒಂದೊಂದು ಸಂವತ್ಸರದ ಹೆಸರು ಬರುತ್ತೆ. ಈ ಹೆಸರುಗಳು ಯಾವುದಪ್ಪ ಅಂದರೆ ನಾರದನ ಮಕ್ಕಳು ಅಂತ ಹೇಳ್ತಾರೆ. ಆ 60 ಜನ ಮಕ್ಕಳೇ 60 ಸಂವತ್ಸರ ಆಗಿರೋದು ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಹಾಗಾಗಿ ನಾವು ಯುಗಾದಿಯನ್ನು ಈ ವರ್ಷ 30ನೇ ತಾರೀಕು ಮಾರ್ಚ್ ತಿಂಗಳು ಭಾನುವಾರ ಚಾಂದ್ರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾಯಿದ್ವಿ. ಅದಕ್ಕೆ ಈ ದಿನ ಏನು ಮಾಡಬಹುದು ಅಂತ ಸ್ವಲ್ಪ ಚಿಕ್ಕದ ವಿವರಣೆ ತಗೊಳ್ಳೋಣ ಮೊದಲು. ಯಾಕೆಂದರೆ ನಾವು ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ನೋಡಿ, ಚಾಂದ್ರಮಾನ ಯುಗಾದಿ ಹಬ್ಬದ ದಿನ ಏನು ಹೇಳ್ತಾರೆ ಅಂದರೆ, ಮೊದಲನೇದು ಬಂದು ಅಭ್ಯಂಗ ಸ್ನಾನವನ್ನು ಮಾಡಿ. ಅಂದರೆ ತಲೆಗೆ ಹಿಂದಿನ ಕಾಲದಲ್ಲಿ ಹಿರಿಯರು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ತಲೆಗೆ ಎಳ್ಳೆಣ್ಣೆ ಸ್ನಾನವನ್ನು ಅಥವಾ ಹರಳೆಣ್ಣೆನಿಟ್ಟು ಸ್ನಾನವನ್ನು ಮಾಡಿ, ಮಂಗಳ ಸ್ನಾನವನ್ನು ಮಾಡಿಸಿ, ಬಾಗಿಲಿಗೆ ತರಳಿರೋ ತೋರಣಗಳನ್ನು ಎಲ್ಲವನ್ನು ಕೂಡ ಮಾಡಿ, ಮನೆಯಲ್ಲಿ ದೇವರ ಪೂಜೆಯನ್ನು ಆಚರಣೆ ಮಾಡಿ, ಕೆಲವರು ದೇವಸ್ಥಾನಕ್ಕೆ ಹೋಗೋ ಪದ್ಧತಿಯನ್ನು ಆ ವರ್ಷ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಆ ದಿನ ಹೊಸ ಬಟ್ಟೆಯನ್ನು ಧಾರಣೆ ಮಾಡ್ತೀವಿ. ಅದಕ್ಕೆ ಪ್ರಕೃತಿಯಲ್ಲಿ ನೋಡಿ, ಮರಗಳು ಎಲ್ಲವೂ ಕೂಡ ಹಳೆಯ ಎಲೆ ಎಲ್ಲ ಉದುರೋಗುತ್ತೆ, ಹೊಸ ಚಿಗುರು ಉತ್ಪತ್ತಿ ಆಗುತ್ತೆ. ಮಾವು, ಬೇವು ಅಂತ ಎಲ್ಲ ಕೇಳ್ತಾರೆ. ಹಾಗಾಗಿ ನಾವು ಬೇವು ಬೆಲ್ಲವನ್ನು ತಿಂತೀವಿ ಆವತ್ತು. ಅದಕ್ಕೆ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ನಿವಾರಾಯ ನಿಂಬಕ ದಳಭಕ್ಷಣಂ. ಆ ದಿನ ಯುಗಾದಿ ಹಬ್ಬದಲ್ಲಿ ನಾವೇನು ಮಾಡಬೇಕು, ಆಚರಣೆಯಲ್ಲಿ ಈ ನಂಬಕ ದಳಭಕ್ಷಣ ಮಾಡೋದ್ರಿಂದ ಸರ್ವ ಅರಿಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನದನ್ನು ನಾವು ನೋಡೋದಾದರೆ, ಇದಿಷ್ಟು ಆದಮೇಲೆ ಸ್ನಾನವನ್ನು ಮಾಡಿ ಎಲ್ಲರೂ ಕೂಡ ದೇವರ ಪೂಜೆಯನ್ನು ಆಚರಣೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ಹೋಗಿ ಬೇವು ಬೆಲ್ಲವನ್ನು ತಿಂದುಬಿಟ್ಟು ನಾವು ಒಳ್ಳೆಯ ಮಾತನ್ನಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸಂಧ್ಯಾಕಾಲದಲ್ಲಿ ಒಳ್ಳೆಯ ಪುರೋಹಿತರನ್ನು ಅಥವಾ ಜ್ಯೋತಿಷ್ಕರನ್ನು ಹಿಂದಿನ ಕಾಲದಲ್ಲಿ ಒಂದು ದೇವಸ್ಥಾನದಲ್ಲೋ ಮಂಟಪದಲ್ಲೋ ಕೂತ್ಕೊಂಡು ಈ ವರ್ಷ ನಮಗೆ ಗುರು ಶನಿಗಳು ಹೇಗಿದೆ, ನಮ್ಮ ಇವತ್ತು ಗ್ರಹಚಾರಗಳು ಏನೇಗಿದೆ, ನಾವು ಈ ವರ್ಷ ಯಾವ ವ್ಯಾಪಾರವನ್ನು ಮಾಡಬಹುದು, ನಮ್ಮ ಅಭಿವೃದ್ಧಿ ಹೇಗಿದೆ ಅಂತೆಲ್ಲವನ್ನು ಕೂಡ ಪಂಚಾಂಗ ಶ್ರವಣವನ್ನು ಕೇಳ್ತಾಯಿದ್ರು. ಅದಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗಕರಣ ಪಂಚಾಂಗಗಳಂತ ಕರೀತಾರೆ. ಹಾಗಾಗಿ ನಾವು ಈ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸದ ಪ್ರತಿಪತ್ತಿಥಿ ಭಾನುವಾರ 30ನೇ ತಾರೀಕು ಚಾಂದ್ರಮಾನ ಯುಗಾದಿ ಅಂತ ಆಚರಣೆ ಮಾಡ್ತೀವಿ ನಾವು. ಹಾಗಾಗಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಅದಕ್ಕೆ ಮಾತಾಪಿತ್ರೋ ಪ್ರತ್ಯಕ್ಷ ದೈವತಃ ಸುಖ ಸಂತೋಷದಿಂದ ಆ ದಿನ ಯುಗಸ್ಯ ಆದಿ ಅಂದರೆ ಯುಗದ ಆರಂಭದ ದಿನ ಅಂತ ಕರೀತಾರೆ. ಯುಗಾದಿ ಅಂದರೆ ಅರ್ಥ. ಇನ್ನು ನಂತರದಲ್ಲಿ ನಾವು ಈ ಯುಗಾದಿ ಹಬ್ಬದ ವಿಶೇಷವನ್ನು ಆಚರಣೆಯನ್ನು ತಿಳ್ಕೊಂಡ್ವಿ.
ಅದಕ್ಕೆ ಮೊದಲು ಪ್ರಕೃತಿಯ ಸಮೇತವಾಗಿ ಹೊಸತನವನ್ನು, ಹೊಸ ಪ್ರಕೃತಿಯನ್ನು, ಹೊಸ ಮನಸ್ಸನ್ನು, ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ದಿನವೇ ಯುಗಸ್ಯ ಆದಿ ಅಂತ ಕರೆದು. ಹಾಗಾಗಿ ನಮಗೆ ಮಾರ್ಚ್ ತಿಂಗಳಲ್ಲಿ ಯುಗಾದಿಯ ಆರಂಭ ಆಗ್ತಕ್ಕಂಥದ್ದಾಗತ್ತೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದರೆ, ನಾವು ಈ 30ನೇ ತಾರೀಕು ಯುಗಾದಿ ವಿಶೇಷ ಅಂದರೆ ವರ್ಷ ಭವಿಷ್ಯ ಅಂತಕ್ಕಂಥದ್ದು. ವರ್ಷ ಭವಿಷ್ಯ ಯಾವ್ಯಾವ ರಾಶಿಗಳಿಗೆ ಹೇಗಿದೆ, ಪ್ರಪಂಚಕ್ಕೆ ಹೇಗಿದೆ, ರಾಜ್ಯಕ್ಕೆ ಹೇಗಿದೆ, ಯಾವ ರೀತಿಯಂಥ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ, ಯಾರು ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲನೇದಾಗಿ ಈ ವರ್ಷ ಪಂಚಾಂಗ ಶ್ರವಣದಲ್ಲಿ ನೋಡಿ, ಈ ವರ್ಷ ರವಿಯನ್ನು ರಾಜನನ್ನಾಗಿ ಮಾಡಿದ್ದಾರೆ. ಸಸ್ಯಾಧಿಪತಿ ಗುರು ಅಂತಾರೆ, ಮೇಘಾಧಿಪತಿ ಅಂದರೆ ಮಳೆಯನ್ನು ಸುರಿಸ್ತಕ್ಕಂಥ ಒಂದು ರವಿ, ಮಂತ್ರಿ ಚಂದ್ರನಾಗಿರ್ತಾನೆ, ಧಾನ್ಯಾಧಿಪತಿ ಕುಜನಾಗಿರ್ತಾನೆ, ರಸಾಧಿಪತಿಯಾಗಿ ಶನಿಯಾಗಿರ್ತಾನೆ, ಸೇನಾಧಿಪತಿಯಾಗಿ ರವಿಯನ್ನು ಕೂಡಿರ್ತಕ್ಕಂಥದ್ದು, ಅರ್ಘ್ಯಾಧಿಪತಿ ನೀರಸಾಧಿಪತಿ ಬುಧನಾಗಿರ್ತಾನೆ. ಇವರನ್ನು ನವನಾಯಕರು ಅಂತ ಕರೀತಾರೆ. ಅಂದರೆ ನಾವು ಹೇಗೆ ಗೌರ್ಮೆಂಟಲ್ಲಿ ಪೋಸ್ಟಿಂಗ್ ಕೊಡ್ತೀವೋ ಅದೇ ರೀತಿ ಈ ವರ್ಷ ರಾಜನಾಗಿ ರವಿ ಇರ್ತಾನೆ, ರಾಜತ್ವವನ್ನು ರಾಜನ ರವಿಯಾಗಿ ಮಾಡಿರ್ತಾನೆ. ಇನ್ನು ಮುಂದಿನದ್ದನ್ನು ನಾವು ನೋಡೋದಾದರೆ, ವಿಶೇಷವಾಗಿ ಹಬ್ಬದ ವಿಶೇಷತೆ ತಿಳ್ಕೊಂಡ್ವಿ, ಯಾರ್ಯಾರು ನಾಯಕರು ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವೆಷ್ಟು ಕಷ್ಟವನ್ನು ಅನುಭವಿಸಿದ್ವಿ, ಎಷ್ಟೊಂದು ನಷ್ಟಗಳನ್ನು ಅನುಭವಿಸ್ತೀವಿ ಅಂತೆಲ್ಲ ನೋಡ್ತಾ ಇದ್ದೀವಿ ವೀಕ್ಷಕರೇ. ಹಾಗೆಯೇ ನಾವು ಇದನ್ನು 33/2025 ಈ ವರ್ಷದಲ್ಲಿ ನಾವು ವರ್ಷ ಭವಿಷ್ಯವನ್ನು ಮಾಡಬೇಕಾಗಿರುವ ದಿನ ನೋಡಿ, ಶನಿದೇವರು 29/3/2025 ಪೂರ್ವಭದ್ರ 4ನೇ ಪಾದದಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಗುರು ಬಂದು 14/5/2025 ಗುರು ಬದಲಾವಣೆ ವೃಷಭದಿಂದ ಮಿಥುನ ರಾಶಿಗೆ ಉಂಟಾಗುತ್ತೆ. ಇನ್ನು ರಾಹುಕೇತುಗಳು 18/5/2025 ಮೇ ತಿಂಗಳಲ್ಲಿ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಮತ್ತು ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಬದಲಾವಣೆ ಆಂಟಿ ಕ್ಲಾಕ್ ವೈಸಲ್ಲಿ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಮುಂದಿನದ್ದು ನೋಡೋದಾದರೆ, ನಾವು ಈ ಕುಂಡಲಿಯನ್ನು ವೀಕ್ಷಣೆ ಮಾಡೋಣ. ಯಾಕಂದರೆ ಕುಂಡಲಿ ವೀಕ್ಷಣೆ ಮಾಡಿದ ಯಾವ ಗ್ರಹಗಳ ಸ್ಥಿತಿ ಹೆಂಗಿದೆ ಅಂತ ನೋಡಿಕೊಂಡು ಮುಂದಿನದು ರಾಶಿ ಭವಿಷ್ಯಕ್ಕೆ ಹೋಗೋಣ. ನೋಡಿ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನದಲ್ಲಿ ಕುಜ ಇರ್ತಕ್ಕಂಥದ್ದು, ಮತ್ತು ಕೇತು ಚಂದ್ರ ಕನ್ಯಾ ರಾಶಿಯಲ್ಲಿ, ರವಿ ಬುಧ ಶುಕ್ರರು ಶನಿ ರಾಹು ಮತ್ತು ಚಂದ್ರರು ಮೀನ ರಾಶಿಯಲ್ಲಿ ಷಟ್ಕೂಟ ಗ್ರಹಗಳು ಸೇರ್ತಾ ಇದೆ. ಅದು ಮೇ ತಿಂಗಳ ತನಕ ಇದು ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಸಂಯೋಗ ಮೀನ ರಾಶಿಯಲ್ಲಿ. ನಂತರ ನಾವು ವಿಶೇಷವಾಗಿ ನೋಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಗ್ರಹಗತಿಗಳಲ್ಲಿ ನಾವು ವರ್ಷ ಭವಿಷ್ಯ ಮಾಡಬೇಕಾದ್ರೆ ಗುರುವಿನ ಆಧಾರ, ಶನಿದೇವರ ಬದಲಾವಣೆಯ ಆಧಾರದ ಮೇಲೆ ನಾವು ವರ್ಷ ಭವಿಷ್ಯವನ್ನು ಮಾಡೋದು. ಯಾಕಂದರೆ ಗುರು 1 ವರ್ಷ 2 ತಿಂಗಳು ಈ ಪರ್ಯಂತ, ಶನಿದೇವರು 2 ವರ್ಷ ಪರ್ಯಂತ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ಗೋಚಾರ ಫಲದ ಮೇಲೆ ನಾವು ಈ ರಾಶಿ ಭವಿಷ್ಯವನ್ನಾಗಲಿ, ಅವರವರ ಜಾತಕಗಳೇನಿರುತ್ತೆ, ನಿಮ್ಮ ದಶಾಭುಕ್ತಿಗಳೇನಿರುತ್ತೆ ಅದರ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ. ಆದರೆ ಇದು ಗೋಚಾರ ಫಲ ಅಂದರೆ ಈ ವರ್ಷದಲ್ಲಿ ಯಾವುದು ಒಳಿತಿದೆ ಕೆಡಕಿದೆ ಅಂತ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ನೋಡಿ, 29/3/2025 ಶನಿದೇವರು ಬದಲಾವಣೆ ಆಗ್ತಾ ಇದ್ದಾರೆ. ಇಲ್ಲಿಂದ ಕುಂಭರಾಶಿಯಿಂದ ಮೀನ ರಾಶಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಇನ್ನು ಯಾವ ರಾಶಿಗಳಿಗೆ ಈ 7.5 ಆರಂಭ ಆಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ನೋಡಿ 7.5 ಆರಂಭ. ಮೀನರಾಶಿಗೆ ಬಂದಾಗ ಮೇಷರಾಶಿಗೆ 7.5 ಆರಂಭ ಆಗುತ್ತೆ. ಸಿಂಹರಾಶಿಯವರಿಗೆ 8ನೇ ಮನೆ ಶನಿ, ಅಷ್ಟಮ ಶನಿ ಅಂತ ಕರೀತಾರೆ. ಕನ್ಯಾ ರಾಶಿಯವರಿಗೆ 7ನೇ ಮನೆ ಶನಿ ಅಂತ ಕರೀತಾರೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂತ ಕರೀತಾರೆ, ಪಂಚಮಂ ಪುತ್ರಪೀಡಾನಂ. ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತಕ್ಕಂಥದ್ದು. ಕುಂಭರಾಶಿಯವರಿಗೆ ನೋಡಿ, ಜನ್ಮದಿಂದ ಬಿಟ್ಟು ಮೀನರಾಶಿಗೆ ಬಂದಾಗ ಧನಸ್ಥಾನದ ಕುಟುಂಬದ ಶನಿ ಆರಂಭ ಆಗುತ್ತೆ. ಹಾಗಾಗಿ ಇವಾಗ ಬಿಡುಗಡೆ ಆಗಿರ್ತಕ್ಕಂಥ ಈ ರಾಶಿಗಳಿಗೆ ಮಾತ್ರ ಈ ವರ್ಷದಲ್ಲಿ 7.5 ಆರಂಭ ಆಗಿರ್ತಕ್ಕಂಥದ್ದು. ಹಾಗೆ ಗಮನದಲ್ಲಿಟ್ಕೊಂಡು ಅದಕ್ಕೆ ಪರಿಹಾರ ಸೂಚನೆಯನ್ನು ಮಾಡ್ಬೋದು.